ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಕಾಕಿ ಫುಲ್ ಅಲರ್ಟ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಪತ್ತೆಯಾದ ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಬಿ ರೇಡ್ ಬೆನ್ನಲ್ಲೇ ಈಗ ಮತ್ತಷ್ಟು ಅಲರ್ಟ್ ಆಗಿರುವಂತ ಪೊಲೀಸರು. ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆ ಆಗ್ತಾ ಇದ್ದಂತೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಿಷೇಧಿತ ಕೆಲ ವಸ್ತುಗಳು ಪತ್ತೆ ಆಗಿದ್ದಾವೆ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿರೋದು. ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಸಿಕ್ತಲ್ಲ, ಅದೇ ರೀತಿ ಬೇರೆಯವರ ಬ್ಯಾರಕ್ ನಲ್ಲೂ ಕೂಡ ಮೊಬೈಲ್ ಇದೆಯಾ? ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಅಲೋಕ್ ಕುಮಾರ್ ರೇಡ್ ಮಾಡಿರೋದು. ಕಾರಾಗೃಹ ಡಿಜಿಪಿ ಆಗಿರುವ ಅಲೋಕ್ ಕುಮಾರ್ ದಾಳಿ ಮಾಡಿ ಏನಾದ್ರೂ ನಿಷೇಧಿತ ವಸ್ತುಗಳು ಪತ್ತೆ ಆಗಿದ್ದಾವ ಅಂತ ಜೈಲು ಸೂಪರಿಂಟೆಂಡೆಂಟ್ ಅನ್ಬು ಕುಮಾರ್ ಅಮಾನತಿಗೆ ಶಿಫಾರಸು ಹೊರಡಿಸಿದ್ದಾರೆ. ಜೈಲಿನಲ್ಲಿ ಒಳಗೆ ಸಿಬ್ಬಂದಿಯ ಕರ್ತವ್ಯ ಲೋಪ ಸಾಬೀತಾಗಿದ್ದು ಮತ್ತಷ್ಟು ಅಧಿಕಾರಿಗಳ ಅಮಾನತು ಮಾಡುವುದಕ್ಕೂ ಶಿಫಾರಸು ಮಾಡಿರುವ ಡಿಜಿಪಿ ಅಲೋಕ್ ಕುಮಾರ್ ಸೋಮವಾರದ ಬಳಿಕ ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗೋ ಸಾಧ್ಯತೆ ಇದೆ. ಖುದ್ದು ಬ್ಯಾರೆಕ್ನಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತ ಅಲೋಕ್ ಕುಮಾರ್, ವಿಐಪಿಗಳು ಇರುವ ಬ್ಯಾರೆಕ್ ಪರಿಶೀಲನೆ ನಡೆಸಿರುವಂತ ಅಲೋಕ್ ಕುಮಾರ್ ಪ್ರಜ್ವಲ್ ರೇವಣ್ಣ ವಿಐಪಿ ಸೆಲ್ನಲ್ಲೇ ಇದ್ರು, ಆದ್ರೀಗ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ವಿಐಪಿ ಸೆಲ್ನಲ್ಲಿ ಇದ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಕಾಲ್ ಮಾಡ್ಕೊಂಡು ಮಾತನಾಡ್ಕೊಂಡು ಜಾಲಿ ಆಗಿದ್ರು. ಆದ್ರೀಗ ಪೊಲೀಸರು ಮತ್ತೆ ಅಲರ್ಟ್ ಆಗಿದ್ದಾರೆ. ಸಿಸಿಬಿ ಪೊಲೀಸರ ಕೈಯಲ್ಲಿ ಮೊಬೈಲ್ ಪೆನ್ ಡ್ರೈವ್ ಸಿಗ್ತಾ ಇದ್ದಂತೆ ಈಗ ಪೊಲೀಸರು ಅಲರ್ಟ್ ಆಗಿದ್ದು, ಡಿಜಿಪಿ ಅಲೋಕ್ ಕುಮಾರ್ ಕೂಡ ಖುದ್ದಾಗಿ ಪರಿಶೀಲನೆ ನಡೆಸೋದ್ರ ಮೂಲಕ ಇಲ್ಲಿ ಯಾರ್ಯಾರ್ದು ವೈಫಲ್ಯತೆ ಇದೆ, ಯಾರ್ಯಾರು ಕರ್ತವ್ಯದ ಸಂದರ್ಭದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು ಅವರೆಲ್ಲರನ್ನೂ ಅಮಾನತ್ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ಈಗ ಕೆಲವರ ತಲೆದಂಡ ಆಗಿದೆ. ಸೋಮವಾರ ಮತ್ತಷ್ಟು ಸಿಬ್ಬಂದಿಯ ತಲೆದಂಡ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಈ ರೀತಿ ಮೊಬೈಲ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿ ಯಾರಾದರೂ ಇದ್ದಿದ್ದೇ ಆದರೆ ಅಥವಾ ಮೊಬೈಲ್ನಲ್ಲಿ ಮಾತನಾಡೋದಕ್ಕೆ ಸಹಕಾರ ಕೊಟ್ಟಿದ್ರು ಅನ್ನೋದು ಸಾಬೀತಾಗಿದ್ದೇ ಆದರೆ ಅಂಥವರ ತಲೆದಂಡ ಕೂಡ ಆಗುತ್ತೆ. ಈಗಾಗಲೇ ಜನರು ಕೂಡ ಕೇಳ್ತಿರುವಂಥ ಪ್ರಶ್ನೆ ಅದನ್ನೇ, ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದ ಅಂದರೆ ಅಲ್ಲಿದ್ದವ್ರು ಯಾರು ಅವರಿಗೆ ಕುಮ್ಮಕ್ ಕೊಟ್ಟೇ ಇಲ್ವಾ? ವಿಡಿಯೋ ಮಾಡಿದ್ಯಾರು? ಬರೀ ಒಂದು ಮೊಬೈಲ್ ಇಲ್ಲ, ಎಲ್ಲರ ಹತ್ರನೂ ಮೊಬೈಲ್ ಇದೆಯಾ ಚೆಕ್ ಮಾಡಿ ಪರಿಶೀಲಿಸಿ ಅಂತ. ಹಾಗಾಗಿನೇ ಇವತ್ತು ರೇಡ್ ಮಾಡಿರೋದು. ಈ ಸಂದರ್ಭದಲ್ಲಿ ಏನಾದರೂ ಮತ್ತೆ ಪತ್ತೆ ಆಗಿದೆಯಾ ನೋಡೋಣ. ಸದ್ಯಕ್ಕಂತೂ ಪ್ರಜ್ವಲ್ನ ಈಗ ನಾರ್ಮಲ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದ್ದು, ವಿಐಪಿ ಇರುವಂಥ ಸೆಲ್ಗಳಲ್ಲೂ ಕೂಡ ಬ್ಯಾರಕ್ಗಳಲ್ಲೂ ಪರಿಶೀಲನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದಾದ್ರೂ ನಿಷೇಧಿತ ವಸ್ತುಗಳು ಪತ್ತೆಯಾಗುತ್ತಾ ಅನ್ನುವಂಥ ಕಾರಣಕ್ಕೆ ರೇಡ್ ಮಾಡಿರೋದು. ಸಿಸಿಬಿ ಪೊಲೀಸರು ಬಂದು ರೇಡ್ ಮಾಡಿದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಸಿಕ್ಕಿತ್ತು. ಅದರ ಬೆನ್ನಲ್ಲೇ ಆತ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಂಥ ವಿಡಿಯೋ ಕೂಡ ಹೊರಗೆ ಬಂತು. ಹೀಗಾಗಿ ಜೈಲಿನ ಸುವ್ಯವಸ್ಥೆ ಬಗ್ಗೆ, ಕ್ರಮಗಳ ಬಗ್ಗೆ ಈಗ ಪ್ರಶ್ನೆ ಎದ್ದಿದೆ. ವಿಐಪಿಗಳಿಗೆ ಒಂದು ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಜನಸಾಮಾನ್ಯರು ಏನಾದರೂ ಸಣ್ಣ ಪುಟ್ಟ ಕೇಸ್ನಲ್ಲಿ ಒಳಗೋದ್ರು ಅಂದರೂ ಕೂಡ ಅವ್ರಿಗೆ ಯಾವ ಫೆಸಿಲಿಟಿನೂ ಇರೋದಿಲ್ಲ. ಆದರೆ ಇಂಥವ್ರಿಗೆ ಮಾತ್ರ, ಅದರಲ್ಲೂ ಅಪರಾಧಿ, ಜೈಲು ಶಿಕ್ಷೆ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂಥ ಅಪರಾಧಿ, ಅಂಥವ್ರಿಗೆ ಇಷ್ಟೆಲ್ಲ ಸೌಕರ್ಯ ಕೊಡೋದು ಸರಿನಾ ನೀವು ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇತ್ತು. ಹಾಗಾಗಿ ಆತನಿಗೆ ಮೊಬೈಲ್ ತಂದು ಕೊಟ್ಟಿದ್ಯಾರು? ಈ ರೀತಿ ಮೊಬೈಲ್ನಲ್ಲಿ ಮಾತನಾಡ್ತಿದ್ದಾಗ ವಿಡಿಯೋ ಮಾಡಿದ್ಯಾರು? ಎಷ್ಟು ಮೊಬೈಲ್ ಹಾಗಾದರೆ ಜೈಲಿನಲ್ಲಿದ್ದಾವೆ? ಇದೆಲ್ಲ ಪ್ರಶ್ನೆಗಳು ಕೂಡ ಈಗ ರೈಸ್ ಆಗ್ತಾ ಇವೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ಮೊಬೈಲ್ ಸಿಗ್ತಾವೆ ಅನ್ನೋದು ಗೊತ್ತಾಗಬೇಕಲ್ಲ. ಅಲೋಕ್ ಕುಮಾರ್ ಅವರೇ ಖುದ್ದಾಗಿ ಇವತ್ತು ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಮತ್ತಷ್ಟು ಮೊಬೈಲ್ ಏನಾದರೂ ಸಿಗ್ತಾವ, ಬೇರೆ ಬೇರೆಯವರ ಸೆಲ್ನಲ್ಲಿ ನಿಷೇಧಿತ ವಸ್ತುಗಳೇನಾದರೂ ಸಿಗಬಹುದಾ ಅಂತೇಳಿ. ಪ್ರತಿ ಬಾರಿ ರೇಡ್ ಮಾಡಿದಂಥ ಸಂದರ್ಭದಲ್ಲೂ ನಿಷೇಧಿತ ವಸ್ತುಗಳು ಸಿಗ್ತವೆ. ರೂಲ್ಸ್ ಮತ್ತಷ್ಟು ಕಠಿಣ ಮಾಡ್ತಾರೆ. ಆದರೆ ಆ ರೂಲ್ಸ್ ಬ್ರೇಕ್ ಮಾಡೋದು ಕೂಡ ಕೈದಿಗಳಿಗಾಗಲಿ ಸಜಾಬಂದಿಗಳಿಗಾಗಲಿ ಹೊಸದೇನು ಅಲ್ಲ ಅನ್ನುವಂತ ಆಗ್ಬಿಟ್ಟಿದೆ.